ಹಲೋ ಫ್ರೆಂಡ್ಸ್, ನಮಸ್ಕಾರ. ತಮಗೆಲ್ಲರಿಗೂ ಈ 21 ಡೇ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ನ 14ನೇ ದಿನದ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಈ ಹಿಂದಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನ ಕಲಿಸಿದ್ದೆ. ಇವತ್ತಿನ ಈ 14th ಡೇ ವಿಡಿಯೋದಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕಲಿಲಿಕ್ಕೆ ಹೋಗ್ತಾ ಇದೀವಿ. ಆಕ್ಚುಲಿ ಇಂಗ್ಲಿಷ್ ಅನ್ನ ಕಲಿಬೇಕಾದ್ರೆ ಟೆನ್ಸಸ್ ಗಳ ಪಾತ್ರ ತುಂಬಾ ಮಹತ್ವದ್ದಾಗಿರತ್ತೆ. ಆ ಟೆನ್ಸ್ ಗಳನ್ನ ನಿಮಗೆ ಪರ್ಫೆಕ್ಟ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಈ ಒಂದು 21 ಡೇ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ನಲ್ಲಿ ನಾನು ಎಸ್ಪೆಷಲಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸ್ ನ ನಿಮ್ಗೆ ಡೀಟೇಲ್ ಆಗಿ ಕಲಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇಂಗ್ಲಿಷ್ ನ ಚೆನ್ನಾಗಿ ಮಾತನಾಡಬೇಕು ಅಂತಂದ್ರೆ ಟೆನ್ಸಸ್ ಗಳಲ್ಲಿ ನೀವು ಪರ್ಫೆಕ್ಟ್ ಆಗಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಇನ್ ಕೇಸ್ ನೀವೇನಾದ್ರೂ ಹಿಂದಿನ ವಿಡಿಯೋಸ್ ಗಳನ್ನ ಮಿಸ್ ಮಾಡಿದ್ರೆ ಫಸ್ಟ್ ಆ ಹಿಂದಿನ ವಿಡಿಯೋಸ್ ಗಳನ್ನೆಲ್ಲ ನೋಡಿ ಆ ನಂತರ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಇವತ್ತಿನ ಈ ಪಾಠ ಅರ್ಥ ಆಗ್ಲಿಕ್ಕೆ ಹೋಗ್ತಾ ಇದೆ. ವೆಲ್ ಫ್ರೆಂಡ್ಸ್, ನೀವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನ ಕಲಿಲಿಕ್ಕೆ ರೆಡಿ ಇದ್ದೀರಾ? ಬಟ್ ಆ ವಿಷಯಗಳನ್ನ ಕಲಿಯೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ನಿಮಗೆ ಮುಂದೆ ಇದೇ ರೀತಿ ವಿಡಿಯೋಸ್ ಗಳು ನಿಮ್ಗೆ ಬರ್ಬೇಕು ಅಂತಂದ್ರೆ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್, ನಿಮಗೆ ನಾವು ಮಾಡುವಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಬಂದು ನೀವು ನಮ್ಮ ಮುಂದಿನ ವಿಡಿಯೋಸ್ ಗಳನ್ನೆಲ್ಲವನ್ನು ನೀವು ವಾಚ್ ಮಾಡ್ಬೇಕು ಅಂತಂದ್ರೆ ನನ್ನ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಅನ್ನ ನೀವು ಆನ್ ಮಾಡಿ ಇಟ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಮಾತ್ರ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಬಿಗಿನ್. ವೆಲ್ ಫ್ರೆಂಡ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೋಡಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್, ಈಗ ನಾವು ಫ್ಯೂಚರ್ ಸಿಂಪಲ್ ಅನ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ. ಫ್ಯೂಚರ್ ಸಿಂಪಲ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇರ್ಬೇಕಾದಾಗ ಅಲ್ಲಿ ಏನ್ ಹೇಳ್ತಾ ಇತ್ತದು, ಫ್ಯೂಚರ್ ಅಂದ್ರೆ ಮುಂದೆ ಆಗುವಂತ ಆಕ್ಷನ್ಸ್ ಗಳನ್ನ ಹೇಳ್ತಾ ಇತ್ತಷ್ಟೇ. ಅಂದ್ರೆ ಐ ವಿಲ್ ಗೋ ಟು ಸ್ಕೂಲ್, ಐ ವಿಲ್ ಕಮ್ ಟು ಹೋಮ್ ಅಂದ್ರೆ ಮುಂದೆ ನಡೆಯುವಂತಹ ಕೆಲಸ ಕ್ರಿಯೆಗಳನ್ನ ನಾವು ಇಂಡಿಕೇಟ್ ಮಾಡ್ಲಿಕ್ಕೆ ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನ ಬಳಸ್ತಾ ಇದ್ವಿ. ಅದೇ ರೀತಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೇನು, ಇದು ಫ್ಯೂಚರ್ ಬಗ್ಗೆನೇ ಮಾತಾಡುತ್ತೆ. ಕಂಟಿನ್ಯೂಸ್ ಅಂತಂದ್ರೆ ಹೆಸರೇ ಹೇಳೋ ಹಾಗೆ ಕಂಟಿನ್ಯೂಸ್ ಆಗಿ ಒಂದು ಕ್ರಿಯೆಯಲ್ಲಿ ನಡೀತಾ ಇರತ್ತೆ ಮುಂದೆ ಅಂತಂದು ನಾವು ಮುಂಚೆನೆ ಊಹೆ ಮಾಡ್ಕೊಂಡು ಮುಂಚೆನೆ ಡಿಸೈಡ್ ಮಾಡ್ಬಿಟ್ಟು ನಾವು ಮಾತಾಡ್ತಾ ಇರ್ತೀವಿ ನೋಡಿ, ಅದನ್ನ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಹೇಳ್ಬೇಕಾಗತ್ತೆ ಫ್ರೆಂಡ್ಸ್. ವೆಲ್, ಈಗ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಫ್ಯೂಚರ್ ಸಿಂಪಲ್ ಅಲ್ಲಿ ಏನಿತ್ತು, ಐ ವಿಲ್ ರೈಟ್ ಎಕ್ಸಾಮ್ ಅಟ್ 9 PM. ಈಗ ನೀವು ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದೀರಿ ಅಂತ ಇಟ್ಕೊಳ್ಳಿ, ಒಬ್ಬ ಸ್ಟೂಡೆಂಟ್ ಆಗಿ. ನಿಮಗೆ ಅಲ್ಲಿ ಎಕ್ಸಾಮ್ ಶುರು ಆಗೋದು ಎಷ್ಟು ಗಂಟೆಗೆ? 9 ಗಂಟೆಗೆ. 9 ಗಂಟೆಯಿಂದ ನಿಮ್ಮ ಎಕ್ಸಾಮ್ 12 ಗಂಟೆ ತನಕ ಅಲ್ಲಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ವೆಲ್, ಅದಕ್ಕೆ ನೀವೇನ್ ಹೇಳ್ತೀರಿ ಅಲ್ಲಿ, ಐ ವಿಲ್ ರೈಟ್ ಎಕ್ಸಾಮ್ ಅಟ್ 9 ಅಂದ್ರೆ ನಾನು 9 ಗಂಟೆಗೆ ಪರೀಕ್ಷೆನ ಬರೆಯುತ್ತೇನೆ, ಬೆಳಿಗ್ಗೆ 9 ಗಂಟೆಗೆ ಪರೀಕ್ಷೆನ ಬರೆಯುತ್ತೇನೆ. ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನು ಅರ್ಥ ಕೊಡುತ್ತೆ ಅಂತಂದ್ರೆ, ಈಗ 9 ಗಂಟೆಗೆ ಎಕ್ಸಾಮ್ ಶುರು ಆಯ್ತು ನಿಮ್ದು. ಓಕೆ, ಈಗ 9 ಗಂಟೆಯಿಂದ 12 ಗಂಟೆ ತನಕ ನಿಮ್ಮ ಎಕ್ಸಾಮ್ ಇದೆ. ಆದ್ರೆ ಈಗ 10 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ 9ರಿಂದ ನೀವು ಪರೀಕ್ಷೆನ ಬರ್ಲಿಕ್ಕೆ ಶುರು ಮಾಡಿದ್ರೆ 12 ಗಂಟೆ ತನಕ ಎಕ್ಸಾಮ್ ಹಾಲ್ ಅಲ್ಲಿ ಕೂತು ಪರೀಕ್ಷೆ ಬರೀತಾನೆ ಇರ್ತೀರಾ. ಅಂದ್ರೆ ಇಲ್ಲಿ ಎಕ್ಸಾಮ್ ಬರೆಯುವಂತಹ ಆಕ್ಷನ್ ಅಲ್ಲಿ ಏನಾಗ್ತಾ ಇರತ್ತೆ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ನಡೀತಾ ಇರತ್ತೆ ಅಲ್ವಾ? ಸೊ ಅದನ್ನ ನಾವೇನಂತೀವಿ, ಐ ವಿಲ್ ಬಿ ರೈಟಿಂಗ್ ಎಕ್ಸಾಮ್ ಆಟ್ 10 AM ಟುಮಾರೋ ಅಂದ್ರೆ ನಾಳೆ 10 ಗಂಟೆಗೆ ನಾನು ಪರೀಕ್ಷೆನ ಬರೆಯುತ್ತಿರುತ್ತೇನೆ. ಅಂದ್ರೆ ಅಲ್ಲಿ 10 ಗಂಟೆಗೆ ಆ ಪರೀಕ್ಷೆ ಬರೆಯುವಂತ ಕ್ರಿಯೆ ಏನಿರುತ್ತೆ ಅಲ್ಲಿ ಸ್ಟಾರ್ಟ್ ಇರುತ್ತೆ ಅಂತಂದು ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇರ್ಬೇಕಾದಾಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಬಳಸಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಈಗ ನಿಮ್ಮ ಕೆಲವು ಸ್ನೇಹಿತರು ಈಗ ಕ್ರಿಕೆಟ್ ಮ್ಯಾಚ್ ಆಡೋರು ಇದ್ದಾರೆ ಅಂತಂದು ಇಟ್ಕೊಳ್ಳಿ. ಈಗ ಬೆಳಿಗ್ಗೆ 8 ಗಂಟೆ ಆಗಿದೆ, ಮ್ಯಾಚ್ ಇರೋದು 9:30ಗೆ. 9:30ಗೆ ಮ್ಯಾಚ್ ಶುರು ಆದ್ರೆ ಅಪ್ರಾಕ್ಸಿಮೇಟ್ಲಿ ನಾವು 2 to 3 hours ಮ್ಯಾಚ್ ಆಡ್ತಾನೆ ಇರ್ತೀವಿ. ಓಕೆ, ಅವಾಗ ನಾವೇನ್ ಹೇಳ್ತೀವಿ, ಹಾಗಾದ್ರೆ 10 ಗಂಟೆಗೆ ಏನ್ ಮಾಡ್ತಾ ಇರ್ತಾರೆ ಅವರು ಅಂತಂದು ಕೇಳಿದಾಗ ನಾವೇನಂತೀವಿ, ದೇ ವಿಲ್ ಬಿ ಪ್ಲೇಯಿಂಗ್ ಗೇಮ್ ಆಟ್ 10 AM ಅಂದ್ರೆ 10 ಗಂಟೆಗೆ ಅವರು ಆಟವಾಡುತ್ತಿರುತ್ತಾರೆ. ಅಂದ್ರೆ ಆ ಒಂದು ಆಟ ಆಡುವಂತ ಆಕ್ಷನ್ ಅಲ್ಲಿ ನಡೀತಾ ಇರತ್ತೆ. ಈ ರೀತಿಯಾಗಿ ಫ್ರೆಂಡ್ಸ್, ಅಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು, ಒಂದು ನಿರ್ದಿಷ್ಟ ಸಮಯದಲ್ಲಿ ಅಂದ್ರೆ ಮುಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆಯುವಂತ ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡೋದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವ್ ಏನ್ ನೋಡಿದ್ವಿ, ನಮ್ ಕಣ್ಮುಂದೆ ಈಗ ಏನ್ ನಡೀತಾ ಇದೆ, ವಾಟ್ ಈಸ್ ಗೋಯಿಂಗ್ ಆನ್ ರೈಟ್ ನೌ, ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ವಾಟ್ ವಾಸ್ ಗೋಯಿಂಗ್ ಆನ್ ಒನ್ ಪರ್ಟಿಕ್ಯುಲರ್ ಟೈಮ್ ಇನ್ ದ ಫಾಸ್ಟ್,
ಇಟ್ ಈಸ್ ಕಾಲ್ಡ್ ವಾಟ್? ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ಸಮಯದಲ್ಲಿ ಯಾವ ಒಂದು ಕ್ರಿಯೆ ನಡೀತಾ ಇತ್ತು ಅಂತ ಸೂಚನೆ ಮಾಡೋದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಬಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಯಾವ ಒಂದು ಕ್ರಿಯೆ ಮುಂದೆ ಈ ಒಂದು ಟೈಮ್ ಅಲ್ಲಿ ನಡೀತಾ ಇರತ್ತೆ ಅಂತಂತ ಅನ್ನೋದನ್ನ ಸೂಚನೆ ಮಾಡುತ್ತೆ. ವೆಲ್ ಫ್ರೆಂಡ್ಸ್, ಹ್ಯಾವ್ ಯು ಅಂಡರ್ಸ್ಟುಡ್? ಸೊ ದೆನ್ ಲೆಟ್ಸ್ ಮೂವ್, ಮುಂದಕ್ಕೆ ಹೋಗೋಣ. ನೋಡಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ವಾಕ್ಯಗಳ ರಚನೆಯನ್ನ ಮಾಡ್ಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಫಾರ್ಮುಲಾ ಬರುತ್ತೆ ಫ್ರೆಂಡ್ಸ್. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಸೊ ಇಲ್ಲಿ ಕ್ರಿಯಾಪದಗಳಿಗಂತೂ ನೀವು ING ಫಾರ್ಮ್ ಹಚ್ಚಲೇಬೇಕು. ಗೋ ಇದ್ರೆ ಗೋಯಿಂಗ್, ಡ್ರಿಂಕ್ ಇದ್ರೆ ಡ್ರಿಂಕಿಂಗ್, ಈಟ್ ಇದ್ರೆ ಈಟಿಂಗ್, ಎಸ್ ರೈಟ್ ಇದ್ರೆ ರೈಟಿಂಗ್, ಅವುಗಳನ್ನು ನಾವು ING ಫಾರ್ಮ್ ಹಚ್ಚಿ ಮಾತಾಡ್ಬೇಕಾಗತ್ತೆ. ಬಟ್ ಹೆಲ್ಪಿಂಗ್ ವರ್ಬ್ಸ್ ಯಾವ ಬರ್ತವೆ ಇಲ್ಲಿ ಅಂತಂತಂದ್ರೆ, ಒಂದು ವಿಲ್ ಬಿ, ಇನ್ನೊಂದು ಶಾಲ್ ಬಿ. ವಿಲ್ ಅಂಡ್ ದೆನ್ ಶಾಲ್ ನಾವು ಫ್ಯೂಚರ್ ಸಿಂಪಲ್ ಅಲ್ಲಿ ಹೇಗೆ ಯೂಸ್ ಮಾಡಿದ್ವಿ, ಇಲ್ಲಿಯೂ ಸೇಮ್ ರೂಲ್ ಅದೇ ಅಪ್ಲೈ ಆಗುತ್ತೆ. ಅಂದ್ರೆ ವಿಲ್ ಬಿ ಈಸ್ ಯೂಸ್ಡ್ ಫಾರ್ ಐ ಇರ್ಬೋದು, ವಿ ಇರ್ಬೋದು, ಯು ಇರ್ಬೋದು, ಹಿ ಇರ್ಬೋದು, ಸಿ ಇರ್ಬೋದು, ಇಟ್ ಇರ್ಬೋದು ಮತ್ತು ದೇ ಇರ್ಬೋದು. ಇವುಗಳೆಲ್ಲವುಗಳಿಗೂ ನಾವು ಏನ್ ಬಳಸ್ತೀವಿ? ವಿಲ್ ಬಿನೇ ಬಳಸ್ತೀವಿ. ಇಟ್ ಮೀನ್ಸ್ ಐ, ಯು, ವಿ, ದೇ, ಹಿ, ಸಿ, ಇಟ್ ಎಲ್ಲದಕ್ಕೂ ವಿಲ್ ಬಿನೇ ಯೂಸ್ ಆಗತ್ತೆ. ಬಟ್ ಶಾಲ್ ಬಿ ಅಲ್ಲಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಶಾಲ್ ಬಿ ಅಂತ ಅನ್ನೋದನ್ನ ನಾನು ನಿಮಗೆ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ಹೇಳಿದ್ದೆ. ಶಾಲ್ ಅನ್ನೋದನ್ನ ಎಲ್ಲಿ ಬಳಕೆ ಮಾಡ್ತಾ ಇದ್ವಿ? ಐ ಮತ್ತು ವಿ ಬಂದು ನಾವು ಕ್ವಶನ್ ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ಅಲ್ಲಿ ಶಾಲ್ ನ ಯೂಸ್ ಮಾಡ್ತಾ ಇದ್ವಿ. ಅದೇ ರೀತಿ ಇಲ್ಲಿ ಐ ಮತ್ತು ವಿ ಬಂದು ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಶಾಲ್ ಬಿ ನ ಯೂಸ್ ಮಾಡ್ಬೇಕು. ಸೊ ವೆಲ್ ಫ್ರೆಂಡ್ಸ್, ನೌ ಲೆಟ್ ಅಸ್ ಸಿ ಹೌ ಟು ಮೇಕ್ ಅ ಸೆಂಟೆನ್ಸ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ವೆಲ್, ಈಗ ಫಸ್ಟ್ ನಾವು ಈಗ ಪಾಸಿಟಿವ್ ಸೆಂಟೆನ್ಸ್ ಗಳು ಯಾವ ರೀತಿ ಆಗ್ತವೆ ನೋಡೋಣ. ನೋಡಿ, ಐ ವಿಲ್ ಬಿ ವರ್ಕಿಂಗ್ ಅಟ್ 11 AM ಟುಮಾರೋ. ಅಂದ್ರೆ ನಾಳೆ ನಾನು 11 ಗಂಟೆಗೆ ಕೆಲಸ ಮಾಡುತ್ತಿರುತ್ತೇನೆ. ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಕ್ರಿಯೆಯಲ್ಲಿ ಸ್ಟಾರ್ಟ್ ಇರುತ್ತೆ. ಅಂದ್ರೆ ಯೂಶುವಲ್ ಆಗಿ ನಾನು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಾನು 10 ಗಂಟೆಗೆ ಆಫೀಸ್ ವರ್ಕ್ ಶುರು ಮಾಡ್ತೀನಿ. 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ನಾನು 3 ತಾಸು ಕಂಟಿನ್ಯೂಸ್ ಆಗಿ ಅಲ್ಲಿ ಫಸ್ಟ್ ಕೆಲಸ ಮಾಡ್ತಾ ಇರ್ತೀನಿ. ಅಂದ್ರೆ ಇನ್ ಬಿಟ್ವೀನ್ 11 ಗಂಟೆಗೆ ನಾನು ಕೆಲಸ ಶುರು ಮಾಡೋದು, 10 ಗಂಟೆಗೆ ಮುಗಿಸೋದು ಮಧ್ಯಾಹ್ನ 1 ಗಂಟೆಗೆ. ಆ ನಡುವಿನ ಅವಧಿಯಲ್ಲಿ ಏನ್ ಮಾಡ್ತಾ ಇರ್ತೀನಿ ನಾನು? ಆ ಕೆಲಸ ಮಾಡುವಂತ ಕ್ರಿಯೆ ಸ್ಟಾರ್ಟ್ ಇರುತ್ತೆ. ಅಂದ್ರೆ ಐ ವಿಲ್ ಬಿ ವರ್ಕಿಂಗ್ ಅಟ್ 11 AM ಟುಮಾರೋ. ಈಗ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ವಿಲ್ ಬಿ ಅನ್ನೋದು ಹೆಲ್ಪಿಂಗ್ ವರ್ಬ್, ವರ್ಕ್ ಈಸ್ ಅ V1 ಅಂಡ್ ದೆನ್ ಅದಕ್ಕೆ ನಾವು ING ಫಾರ್ಮ್ ನ ಹಚ್ಚಿದೀವಿ. ವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ, ಯು ವಿಲ್ ಬಿ ರೈಟಿಂಗ್ ಎಕ್ಸಾಮ್ ಅಟ್ 9:30 AM. ಈಗ ನೀವು ಎಕ್ಸಾಮ್ ಬರೆಯೋರು ಇದ್ದೀರಿ, 9 ಗಂಟೆಗೆ ಎಕ್ಸಾಮ್ ಏನಾಗುತ್ತೆ ಅಲ್ಲಿ ಶುರು ಆಗುತ್ತೆ ಅಂತಂದ್ರೆ 9:30ಗೆ ನೀವು ಪರೀಕ್ಷೆನಲ್ಲಿ ಏನ್ ಮಾಡ್ತಾ ಇರ್ತೀರಿ? ಅಲ್ಲಿ ಬರೀತಾ ಇರ್ತೀರಾ. ಅಂದ್ರೆ ನಾಳೆ ಬೆಳಿಗ್ಗೆ 9:30ಕ್ಕೆ ನೀವು ಪರೀಕ್ಷೆನ ಬರೆಯುತ್ತಿರುತ್ತೀರಿ. ಫ್ರೆಂಡ್ಸ್, ಇಂಗ್ಲಿಷ್ ಅಲ್ಲಿ ನಾವು ಬೆಳಿಗ್ಗೆ ಅಂತಂದ್ ನಾವು ಕನ್ನಡದಲ್ಲಿ ಏನಂತೀವಿ, ಹಾಗೆ ಇಂಗ್ಲಿಷ್ ಅಲ್ಲಿ ನೀವು ಮಾರ್ನಿಂಗ್ ಅಟ್ 9:30 ಅಂತ ಅನ್ನೋದಕ್ಕಿಂತ ನೀವು AM ಅಂತಂದ್ ಹಚ್ಬಿಟ್ರೆ ಅಲ್ಲಿ ಅದು ಬೆಳಿಗ್ಗೆ ಅಂತಂದ್ ಸೂಚನೆ ಮಾಡುತ್ತೆ. ಆದ್ರೆ ನೀವು PM ಅಂತಂದ್ ಮೆನ್ಷನ್ ಮಾಡಿದಾಗ 12 ಗಂಟೆ ಅಂದ್ರೆ ಮಧ್ಯಾಹ್ನದ ನಂತರ ಅಂತಂದು ಸೂಚನೆ ಮಾಡುತ್ತೆ. ಅದಕ್ಕೆ ಸಮ್ ಟೈಮ್ ನಾವು ಬೆಳಿಗ್ಗೆ ಮಾರ್ನಿಂಗ್ ಅಂತ ಅನ್ನುವಂತ ಜಾಗದಲ್ಲಿ 8 AM 9 AM ಈ ರೀತಿಯಾಗಿ ಯೂಸ್ ಮಾಡ್ಬೋದು. ಅದೇ ರೀತಿ ರಾತ್ರಿ 8 ಗಂಟೆ ಅಂತ ಅನ್ನುವಂತ ಜಾಗದಲ್ಲಿ 8 PM, ಓಕೆ 7 PM ಈ ರೀತಿಯಾಗಿನೂ ನಾವು ಅಲ್ಲಿ ಯೂಸ್ ಮಾಡ್ಬೋದು. ಇಸ್ ಕ್ಲಿಯರ್? ವಂಡರ್ಫುಲ್. ಸೊ ಹಂಗಂತಂದ್ರೆ ಯು ವಿಲ್ ಬಿ ರೈಟಿಂಗ್ ಎಕ್ಸಾಮ್ ಅಟ್ 9:30 AM ಟುಮಾರೋ. ನಾಳೆ ಬೆಳಿಗ್ಗೆ ನೀವು 9:00 ಎಕ್ಸಾಮ್ ನ ಬರೆಯುತ್ತಿರುತ್ತೀರಿ. ನೆಕ್ಸ್ಟ್ ನೋಡಿ, ದೇ ವಿಲ್ ಬಿ ಕಮಿಂಗ್ ಟು ಹೋಮ್ ಅಟ್ 5 PM. ಅವರು 5 ಗಂಟೆಗೆ ಮನೆಗೆ ಬರುತ್ತಿರುತ್ತಾರೆ. ಈಗ ನಿಮ್ಮ ಫ್ರೆಂಡ್ಸ್ ಪ್ರತಿನಿತ್ಯ ಕಾಲೇಜ್ನಿಂದ 4 ಗಂಟೆಗೆ ಕಾಲೇಜ್ ಬಿಡುತ್ತೆ. ಕಾಲೇಜ್ ನಿಂದ ಮನೆಗೆ ಬರ್ಬೇಕು ಅಂತಂದ್ರೆ ಸುಮಾರು 1.5 ತಾಸು ಆಗುತ್ತೆ. ಅಂದ್ರೆ 5 ಗಂಟೆ ಸುಮಾರಿಗೆ ಅವ್ರು ಏನ್ ಮಾಡ್ತಾ ಇರ್ತಾರೆ? ಅವರು ಮನೆಗೆ ಬರುತ್ತಿರುತ್ತಾರೆ. ದೇ ವಿಲ್ ಬಿ ಕಮಿಂಗ್ ಟು ಹೋಮ್ ಅಟ್ 5 PM. ಅಂದ್ರೆ 5 ಗಂಟೆಗೆ ಮನೆಗೆ ಬರುತ್ತಿರುತ್ತಾರೆ. ನೆಕ್ಸ್ಟ್, we will be learning English when teacher comes. ನೋಡಿ ಫ್ರೆಂಡ್ಸ್, ಯಾವಾಗಲೂ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಟೈಮಿಂಗ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಮಾತನಾಡ್ತಾ ಇದೀವಿ ಅಂತಂದಾಗ, ನಾನೀಗ ಕಲಿಸ್ತಾ ಇದ್ದೀನಿ, ಐ ಆಮ್ ಟೀಚಿಂಗ್. ನೀವೀಗ ಕಲಿತಾ ಇದ್ರಿ, ಯು ಆರ್ ಲರ್ನಿಂಗ್. ಅವರು ಹೋಗ್ತಾ ಇದ್ದಾರೆ, ದೇ ಆರ್ ಗೋಯಿಂಗ್. ಅವರು ಬರ್ತಾ ಇದ್ದಾರೆ, ದೇ ಆರ್ ಕಮಿಂಗ್. ಅವನು ಟಿವಿ ನೋಡ್ತಾ ಇದ್ದಾನೆ, ಹಿ ಈಸ್ ವಾಚಿಂಗ್ ಟಿವಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಂದ್ರೆ ಆ ವಾಕ್ಯದಲ್ಲಿನೇ ಸಮಯದ ವ್ಯಕ್ತ ಅಲ್ಲಿ ಆಗ್ತಾ ಇರತ್ತೆ. ಅಂದ್ರೆ ಆಕ್ಷನ್ ಈಗ ನಡೀತಾ ಇದೆ ಅಂತಂದಲ್ಲಿ ಗೊತ್ತಾಗತ್ತೆ. ಬಟ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಮಾತನಾಡ್ಬೇಕಾದಾಗ ಅಲ್ಲಿ ಟೈಮಿಂಗ್ ಮೆನ್ಷನ್ ಮಾಡ್ಬೇಕಾಗತ್ತೆ ಅಲ್ವಾ? ಈಗ ಐ ವಾಸ್ ಕಮಿಂಗ್ ಟು ಹೋಮ್ ಅಂತ ನಾನು ಹಂಗೆ ಅನ್ಲಿಕ್ಕೆ ಬರಲ್ಲ. ಐ ವಾಸ್ ಕಮಿಂಗ್ ಟು ಹೋಮ್, ನಾನು ಮನೆಗೆ
ಬರ್ತಾ ಇದ್ದೆ. ಆದ್ರೆ ಯಾವಾಗ ಬರ್ತಾ ಇದ್ದೆ? ಐ ವಾಸ್ ಕಮಿಂಗ್ ಟು ಹೋಮ್ ಅಟ್ 5 o'clock yesterday. ಅಂದ್ರೆ ನಿನ್ನೆ 5 ಗಂಟೆಗೆ ನಾನು ಮನೆಗೆ ಬರ್ತಾ ಇದ್ದೆ. ಎಸ್, ದೇ ವರ್ ಪ್ಲೇಯಿಂಗ್ at 6 o'clock yesterday. ನಿನ್ನೆ ಅವರು 6 ಗಂಟೆಗೆ ಆಟ ಆಡ್ತಾ ಇದ್ರು. ಅಂದ್ರೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾತಾಡ್ಬೇಕಾದಾಗ್ಲೂ ಟೈಮಿಂಗ್ ಅನ್ನ ನಾವು ಹಚ್ಬೇಕಾಗತ್ತೆ. ಅಂಡ್ ಅದರೊಂದಿಗೆ ಡೂ ರಿಮೆಂಬರ್, when you speak future continuous tense, in that tense also you need to mention the time. ಅಲ್ಲಿ ಟೈಮ್ ಮೆನ್ಷನ್ ಮಾಡ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಎಸ್, we will be learning English when teacher comes. ಈಗ ಇಲ್ಲಿ ಏನಿದೆ? ಟೈಮಿಂಗ್ ಇಲ್ಲ, ಆದ್ರೆ ಏನಂತಂದಿದೆ? ನಾವು ಇಂಗ್ಲಿಷ್ ನ ಕಲಿಯುತ್ತಿರ್ತೀವಿ. ಯಾವಾಗ? ಟೀಚರ್ ಬಂದ ಮೇಲೆ. ಅಂದ್ರೆ ವೆನ್ ಟೀಚರ್ ಕಮ್ಸ್, ಯಾವಾಗ ಟೀಚರ್ ಬರ್ತಾರಲ್ಲ ಅವಾಗ ಅವ್ರ ಮುಂದೆ ನಾವು, ಬಿಕಾಸ್ ಇಂಗ್ಲಿಷ್ ಫೀಲ್ಡ್ ನಡೀತಾ ಇದೆ ಈಗ, ಇಂಗ್ಲಿಷ್ ಟೀಚರ್ ಬರ್ತಾ ಇದಾರೆ, ಅವ್ರು ಬಂದ ತಕ್ಷಣ ಇಂಗ್ಲಿಷ್ ನ ಕಲಿತಾ ಇರ್ತೀವಿ. ವಿ ವಿಲ್ ಬಿ ಲರ್ನಿಂಗ್ ಇಂಗ್ಲಿಷ್ ವೆನ್ ಟೀಚರ್ ಕಮ್ಸ್. ವೆಲ್, ನೆಕ್ಸ್ಟ್, ಹಿ ವಿಲ್ ಬಿ ಟೇಕಿಂಗ್ ಮೀಟಿಂಗ್ ಅಟ್ 5 PM tomorrow. ಅಂದ್ರೆ ಅವನು 5 ಗಂಟೆಗೆ ಏನ್ ಮಾಡ್ತಾ ಇರ್ತಾನೆ? ಮೀಟಿಂಗ್ ಅನ್ನ ತೆಗೆದುಕೊಳ್ತಾ ಇರ್ತಾನೆ. ಎಸ್, ಹಿ ವಿಲ್ ಬಿ ಟೇಕಿಂಗ್ ಮೀಟಿಂಗ್ ಅಟ್ 5 PM tomorrow. ಓಕೆ, ನೆಕ್ಸ್ಟ್, ಸಿ ವಿಲ್ ಬಿ ಕುಕಿಂಗ್ ಫುಡ್ ಅಟ್ 8 PM tomorrow. ಅಂದ್ರೆ ಏನು? ನಾಳೆ 8 ಗಂಟೆಗೆ ಅವಳು ಅಡಿಗೆ ಮಾಡುತ್ತಿರುತ್ತಾಳೆ. ಯೂಶುವಲ್ ಆಗಿ ರಾತ್ರಿ ಡಿನ್ನರ್ಗೋಸ್ಕರ 7 ಗಂಟೆಯಿಂದ ಅಪ್ರಾಕ್ಸಿಮೇಟ್ಲಿ 8:30 ತನಕ ಅಡಿಗೆ ರೆಡಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವ್ ಏನ್ ಹೇಳ್ತೀವಿ? ಸಿ ವಿಲ್ ಬಿ ಕುಕಿಂಗ್ ಫುಡ್ ಅಟ್ 8 PM tomorrow. ಓಕೆ, ಅವಳು 8 ಗಂಟೆಗೆ ಅಡಿಗೆ ಮಾಡುತ್ತಿರುತ್ತಾಳೆ. ನೆಕ್ಸ್ಟ್, ಡಾಗ್ ವಿಲ್ ಬಿ ಬಾರ್ಕಿಂಗ್ ವೆನ್ ದೇ ಕಮ್ ಟು ಹೋಮ್. ನೋಡಿ, ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಂದ್ರೆ ಅವರು ಮನೆಗೆ ಬಂದಾಗ ನಾಯಿ ಬೊಗಳುತ್ತಾ ಇರುತ್ತದೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮನೆ ಬಿಟ್ಟು ಹೊರಗಡೆ ಇದ್ದೀರಿ ಈಗ. ಅಂದ್ರೆ ಏನೋ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದೀರಾ. ನಿಮ್ಮ ರಿಲೇಟಿವ್ ಒಬ್ರು ಫೋನ್ ಮಾಡ್ತಾರೆ, ಏನಂತಂದು, ಇಲ್ಲ ನಾವು ನಿಮ್ ಮನೆಗೆ ಈಗ ಹೋಗ್ತಾ ಇದ್ದೀವಿ ಅಂತಂದು. ಆದ್ರೆ ಈಗ ನೀವು ಏನಂತೀರಿ ಅವ್ರಿಗೆ? ಓಕೆ, ನಾವು ಹೊರಗಡೆ ಇದ್ದೀವಿ, ನೀವು ಮನೆ ಹತ್ರ ಹೋಗಿ ವೇಟ್ ಮಾಡಿ, ನಾವು ಬರ್ತೀವಿ ಅಂತಂದು ಹೇಳ್ತೀರಿ. ಈಗ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದಾರೆ, ಅವಾಗ ನಿಮ್ಗೆ ನೆನಪಾಗುತ್ತೆ, ಅಯ್ಯೋ ನಾವು ನಾಯಿಯನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ಈಗ ನಾಯಿ ತುಂಬಾ ಡೇಂಜರಸ್ ಡಾಗ್, ಅದು ಯಾರು ಬಂದ್ರು ಹತ್ರ ಸೇರ್ಸಲ್ಲ, ಅಂಡ್ ಎಲ್ಲರಿಗೂ ಕಚ್ಚಲಿಕ್ಕೆ ಹೋಗ್ತಾ ಇರತ್ತೆ, ಬೊಗಳಿಕ್ ಹೋಗ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ಅವಾಗ ನೀವ್ ಏನಂತೀರಿ? ಸೆಟ್, ಅವ್ರ ಮನೆಗ್ ಬಂದಾಗ ನಾಯಿ ಬೊಗಳುತ್ತಾ ಇರುತ್ತದೆ. ಡಾಗ್ ವಿಲ್ ಬಿ ಬಾರ್ಕಿಂಗ್. ಡಾಗ್ ವಿಲ್ ಬಿ ಬಾರ್ಕಿಂಗ್. ಬಾರ್ಕ್ ಅಂದ್ರೇನು? ಬೊಗಳು ಅಥವಾ ಓದರು. ಎಸ್, ಡಾಗ್ ವಿಲ್ ಬಿ ಬಾರ್ಕಿಂಗ್ ವೆನ್ ದೇ ಕಮ್ ಟು ಹೋಮ್. ಅರ್ಥ ಆಯ್ತಲ್ವಾ? ಈ ರೀತಿ ಫ್ರೆಂಡ್ಸ್ ನಾವು ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಮಾಡಬಹುದು. ವೆಲ್ ಫ್ರೆಂಡ್ಸ್, ಈಗ ನಾವು ನೆಗೆಟಿವ್ ಸೆಂಟೆನ್ಸ್ ಗಳು ಯಾವ ರೀತಿ ಆಗ್ತವೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅದನ್ನ ನೋಡೋಣ. ಬಟ್ ಅದನ್ನ ನೋಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇವತ್ತು ಒಂದು ಸ್ವಾರಸ್ಯಕರವಾದಂತ ಒಂದು ಸ್ಪೆಷಲ್ ವಿಷಯವನ್ನು ಹೇಳಿ ಬಯಸ್ತೀನಿ. ಫ್ರೆಂಡ್ಸ್, ಇನ್ ಇಂಗ್ಲಿಷ್ ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ವಾಟ್ ಇಸ್ ದಟ್? ಅ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ದ ಲೇಜಿ ಡಾಗ್. A quick brown fox jumps over the lazy dog. ಅಂದ್ರೆ ಈಗ ನೀವು ಈ ಒಂದು ಸೆಂಟೆನ್ಸ್ ನ ಮೀನಿಂಗ್ ಅನ್ನ ನೀವೀಗ ಏನ್ ಮಾಡ್ತಾ ಇದ್ರಿ? ಏನಿರ್ಬೋದು ಇದು ಮೀನಿಂಗ್ ಅಂತಂದು ಯೋಚನೆ ಮಾಡ್ತಾ ಇದ್ರಿ. ಆಕ್ಚುಲಿ ಈ ಒಂದು ಸೆಂಟೆನ್ಸ್ ನ ವಿಶೇಷತೆ ಏನ್ ಗೊತ್ತಾ? ಓಕೆ, ಇಲ್ಲಿ ನೀವು ಅರ್ಥ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಒಂದು ಬ್ರೌನ್ ಕಲರ್ ಫಾಕ್ಸು ಜಂಪ್ ಮಾಡ್ತಾ ಇದೆ ಲೇಜಿ ಡಾಗ್ ಮೇಲೆ, ಆ ರೀತಿ ಅರ್ಥ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ವಾಕ್ಯದ ಇಂಪಾರ್ಟೆನ್ಸ್ ಇಂಗ್ಲಿಷ್ ನಲ್ಲಿ ಏನಂತಂದ್ರೆ, ನೋಡಿ ಫ್ರೆಂಡ್ಸ್, ಇದನ್ನ ನೀವು ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ಇಂಗ್ಲಿಷ್ ನಲ್ಲಿನ ಎಲ್ಲ 26 ಲೆಟರ್ಸ್ ಗಳು ಏನಿದಾವೆ ಆ ಅಕ್ಷರಗಳು ಈ ಒಂದು ವಾಕ್ಯದಲ್ಲಿ ಯೂಸ್ ಆಗಿದಾವೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಸೆಂಟೆನ್ಸ್. Okay, this sentence uses every letter of alphabet. ಪ್ರತಿಯೊಂದು ಅಕ್ಷರನು ಸಹ ಇದೇನ್ ಮಾಡಿದೆ? ಯೂಸ್ ಮಾಡ್ಕೊಂಡಿದೆ. ವೆಲ್, ಸೊ ಈ ತರದ ಒಂದು ವಾಕ್ಯಗಳಿಗೆ, ಅಂದ್ರೆ ಇಂಗ್ಲಿಷ್ ನ ಎಲ್ಲ ಒಂದು ಅಕ್ಷರಗಳನ್ನ ಯೂಸ್ ಮಾಡಿಕೊಂಡು ರಚನೆ ಆಗುವಂತಹ ವಾಕ್ಯಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಗೊತ್ತಾ? ಅವು ತುಂಬಾ ಬಹಳ ಜಾಸ್ತಿ ಇಲ್ಲ, ತುಂಬಾ ಕೆಲವು ವಾಕ್ಯಗಳಿದಾವೆ. ಅವುಗಳಿಗೆ ಪೆನ್ಗ್ರಾಮ್ಸ್ ಅಂತ ಕರೀತಾರೆ. ಏನಂತಾರೆ? ಪೆನ್ಗ್ರಾಮ್ಸ್. ಏನಂತ ಹೆಸರು? ಇಂಗ್ಲಿಷ್ 26 ಅಕ್ಷರಗಳನ್ನ ಯೂಸ್ ಮಾಡಿಕೊಂಡು ರಚನೆಯಾಗುವಂತ ವಾಕ್ಯಗಳಿಗೆ ಪೆನ್ಗ್ರಾಮ್ಸ್ ಅಂತಂದು ಹೇಳ್ತಾರೆ. ಓಕೆ, ಆಕ್ಚುಲಿ ಇದನ್ನ ಯಾವ್ದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ದ ಲೇಜಿ ಡಾಗ್, ಇದನ್ನ ಯಾವ್ದಕ್ಕೋಸ್ಕರ ಯೂಸ್ ಮಾಡ್ಬೋದು ಅಂತಂದ್ರೆ,
ನೋಡಿ, ಈಗ ನೀವು ಲ್ಯಾಪ್ಟಾಪ್ ಅನ್ನ ನೀವು ಪ್ರತಿನಿತ್ಯ ನೀವು ಆನ್ ಮಾಡ್ತಾ ಇರ್ತೀರಿ, ಆಫೀಸ್ ಅಲ್ಲಿ ಕಂಪ್ಯೂಟರ್ಸ್ ಅನ್ನ ಆನ್ ಮಾಡ್ತಾ ಇರ್ತಾರೆ. ಅಮೆರಿಕದಲ್ಲಿ ಆಕ್ಚುಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತ ಜನ ತಮ್ಮ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಸ್ ಬೆಳಿಗ್ಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಇಲ್ಲ ಅಂತ ನೋಡ್ಲಿಕ್ಕೆ ಪ್ರತಿಯೊಂದು ಕೀಪ್ಯಾಡಿನ ಲೆಟರ್ಸ್ ಮೇಲೆ ಅವರು ಟೈಪ್ ಮಾಡ್ತಾ ಕೊಡ್ಲಿಕ್ಕೆ ಆಗಲ್ಲ, ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಎ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ದ ಲೇಜಿ ಡಾಗ್ ಅಂತಂದು ಟೈಪ್ ಮಾಡ್ಬಿಟ್ರೆ ಅವ್ರಿಗೆ ಗೊತ್ತಾಗತ್ತೆ, ಓಕೆ ಎಲ್ಲ ಲೆಟರ್ಸ್ ಗಳು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಅಂತಂದು. ಓಕೆ, ಸೊ ಅದಕ್ಕೆ ಇದನ್ನ ಬಳಸ್ತಾರೆ. ಇಸ್ ಇಟ್ ಕ್ಲಿಯರ್? ವೆಲ್ ಫ್ರೆಂಡ್ಸ್, ಇಷ್ಟ ಆಯ್ತಲ್ವಾ ನಿಮಗೆ? ಇದೇ ರೀತಿಯಾದಂತ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಕೆಲವಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಫ್ಯಾಕ್ಟ್ಸ್ ಗಳನ್ನ ಮುಂದೆ ಬರುವಂತ ಕ್ಲಾಸ್ ಗಳಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ. ಓಕೆ, ನಿಮಗೆ ಇದು ಇಷ್ಟ ಆಗಿದ್ರೆ ಈಗಲೇ ಲೈಕ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಆ ನಂತರ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಾನು ಕಾಮೆಂಟ್ ಮಾಡಬೇಕು, ಎಸ್ ಸರ್ ಐ ಲೈಕ್ ಇಟ್ ಅಂತಂದು ಕಾಮೆಂಟ್ ಮಾಡಿ. ವೆಲ್, ನೌ ಲೆಟ್ಸ್ ಕಂಟಿನ್ಯೂ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಓಕೆ ಫ್ರೆಂಡ್ಸ್, ಈಗ ನೆಗೆಟಿವ್ ಸೆಂಟೆನ್ಸ್ ಗಳು ಯಾವ ರೀತಿಯಾಗಿ ಆಗ್ತವೆ ನೋಡೋಣ. I won't be working at 8 AM tomorrow. Well, ಪಾಸಿಟಿವ್ ಸೆಂಟೆನ್ಸ್ ಏನಿತ್ತು, ಐ ವಿಲ್ ಬಿ ವರ್ಕಿಂಗ್ at 8 AM tomorrow. ಅಂದ್ರೆ 8 ಗಂಟೆಗೆ ನಾನು ಕೆಲಸ ಮಾಡುತ್ತಿರುತ್ತೇನೆ. ಈಗ ಅದು ನೆಗೆಟಿವ್ ಮಾಡ್ಬೇಕಂತಂದ್ರೆ ಐ ವೋಂಟ್ ಬಿ. ವೋಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್. ಐ ವೋಂಟ್ ಬಿ ವರ್ಕಿಂಗ್ at 8 AM tomorrow. ಅಂದ್ರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ನಾನು ಕೆಲಸ ಮಾಡುತ್ತಿರುವುದಿಲ್ಲ. ಯು ವೋಂಟ್ ಬಿ ರೈಟಿಂಗ್ ಎಕ್ಸಾಮ್ at 2 PM tomorrow. ಅಂದ್ರೆ ನಾಳೆ 2 ಗಂಟೆಗೆ ನೀವು ಪರೀಕ್ಷೆ ಬರೆಯುತ್ತಿರುವುದಿಲ್ಲ. ಏಕೆ ಗೊತ್ತಾ? ನಿಮ್ಗೆ ಈ ಎಕ್ಸಾಮ್ ಶುರು ಆಗೋದು 9 ಗಂಟೆಗೆ, ಮುಗಿಯೋದು 12 ಗಂಟೆಗೆ. ಹಂಗಂದ್ರೆ 2 ಗಂಟೆಗೆ ನೀವು ಪರೀಕ್ಷೆ ಬರೀತಾ ಇರ್ತೀರಾ? ಇಲ್ಲ. ಯು ವೋಂಟ್ ಬಿ ರೈಟಿಂಗ್ ಎಕ್ಸಾಮ್ at 2 PM tomorrow. ವೆಲ್, ದೇ ವೋಂಟ್ ಬಿ ಪ್ಲೇಯಿಂಗ್ at 6 PM tomorrow. ಅವರು ನಾಳೆ ಸಂಜೆ 6 ಗಂಟೆಗೆ ಆಟ ಆಡುತ್ತಾ ಇರುವುದಿಲ್ಲ. ಓಕೆ, ನಾನಲ್ಲಿ ನಿಮ್ಗೆ ಪಾಸಿಟಿವ್ ಸೆಂಟೆನ್ಸ್ ಗಳಿಗೆ ಮಾತ್ರ ಕನ್ನಡದ ಮೀನಿಂಗ್ ಅನ್ನ ಕೊಟ್ಟೆ. ಇಲ್ಲಿ ಇಂಗ್ಲಿಷ್ ಎಲ್ಲ ವಾಕ್ಯಗಳಿಗೆ ನಾನೀಗ ಕೊಡಲ್ಲ, ನೀವು ಅಲ್ಲಿ ಬರ್ಕೋಬೇಕು. ದೇ ವೋಂಟ್ ಬಿ ಪ್ಲೇಯಿಂಗ್ at 6 PM tomorrow. ಅವರು 6 ಗಂಟೆಗೆ ಆಟವನ್ನ ಆಡುತ್ತಿರುವುದಿಲ್ಲ. ವೆಲ್, ಈಗ ಕೆಲವೊಬ್ರು ಏನಂತಾರೆ ಅಂತಂದ್ರೆ, ಸರ್ ನೀವು ತುಂಬಾ ಸ್ಪೀಡ್ ಆಗಿ ಹೇಳ್ತೀರಾ, ಒಂಚೂರು ಸ್ಲೋ ಮಾಡ್ಕೊಳ್ಳಿ. ಇನ್ ಕೆಲವೊಬ್ರು ಏನಂತಾರೆ, ಸರ್ ಪ್ರತಿ ಸತಿ ನೀವು ಹೇಳಿದಂತ ವಿಷಯಗಳನ್ನ ರಿಪೀಟ್ ಆಗಿ ಹೇಳ್ತಾ ಇರ್ತಾರೆ, ಒಂಚೂರು ಸ್ಪೀಡ್ ಆಗಿ ಹೇಳಿ ಅಂತಂದು ಕೆಲವೊಬ್ರು ಅಂತಾರೆ. ನೋಡಿ ಫ್ರೆಂಡ್ಸ್, ನಾವು ಎಲ್ಲರನ್ನು ಮೆಚ್ಚಲಿಕ್ಕೆ ಆಗಲ್ಲ, ಎಲ್ಲರಿಗೂ ಇಷ್ಟಪಡೋ ರೀತಿಯಲ್ಲಿ ಕಲಿಸ್ಲಿಕ್ಕೂ ಆಗಲ್ಲ. ಹೇಗಾಗತ್ತೆ ಅಂತಂದ್ರೆ, ಈಗ ನಾನು ಕೆಲವು ಬಾರಿ ಕೆಲವು ವಿಷಯಗಳನ್ನ ಸ್ಪೀಡ್ ಆಗಿ ಹೇಳ್ಬೇಕಾಗತ್ತೆ, ಕೆಲವೊಮ್ಮೆ ಸ್ಲೋ ಆಗಿನೂ ಹೇಳ್ಬೇಕಾಗತ್ತೆ. ವೆಲ್, ಬಿಕಾಸ್ ನಾನು ತುಂಬಾನೇ ಸ್ಲೋ ಆಗಿ ಹೇಳ್ಬಿಟ್ರೆ ಅದು ತುಂಬಾ ಲೆಂದಿ ವಿಡಿಯೋ ಆಗುತ್ತೆ. ಅವಾಗ ಅಷ್ಟೊಂದು ಲೆಂದಿ ವಿಡಿಯೋನ ವಾಚ್ ಮಾಡ್ಲಿಕ್ಕೆ ಜನರಲ್ಲಿ ಪೇಷನ್ಸ್ ಇರಲ್ಲ. ಆಮೇಲೆ ತುಂಬಾ ಸ್ಪೀಡ್ ಆಗಿನೂ ಹೇಳ್ಬಿಟ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ. ಒಂದು ಲೆವೆಲ್ ಅಲ್ಲಿ ನಾನು ನಿಮ್ಗೆ ಆ ವಿಷಯಗಳನ್ನ ಹೇಳ್ತಾ ಇರ್ತೀನಿ. ಇನ್ ಕೇಸ್ ನಿಮಗೆ ನಾನು ಹೇಳೋದು ಸ್ಪೀಡ್ ಅಂತ ಅನ್ಸಿದ್ರೆ ಏನ್ ಮಾಡಿ ಗೊತ್ತಾ, ರಿವೈಂಡ್ ಮಾಡ್ಕೊಂಡು ಮತ್ತೊಮ್ಮೆ ಕೇಳ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ನಾನು ಹೇಳೋದು ಸ್ಲೋ ಅಂತ ಅನ್ಸಿದ್ರೆ ಫಾರ್ವರ್ಡ್ ಮಾಡ್ಕೊಂಡು ಮುಂದೆ ನೀವು ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಅರ್ಥ ಆಗ್ತಾ ಇದ್ರೆ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಕೆಳಗಡೆ. ಓಕೆ, ಗುಡ್. ಸೊ ದೇ ವೋಂಟ್ ಬಿ ಪ್ಲೇಯಿಂಗ್ at 6 PM tomorrow. ಅಂದ್ರೆ ನಾಳೆ ಅವರು 6 ಗಂಟೆಗೆ ಆಟವನ್ನ ಆಡುತ್ತಿರುವುದಿಲ್ಲ. ಅಂದ್ರೆ ಯೂಶುವಲಿ ಮ್ಯಾಚ್ 5 ಗಂಟೆಗೆ ಅಂದ್ರೆ ಮುಗಿದ್ ಬಿಟ್ಟಿರುತ್ತೆ, ನಾಳೆ 6 ಗಂಟೆಗೆ ಅವರು ಆಟ ಆಡ್ತಾ ಇರುವುದಿಲ್ಲ. ವೆಲ್ ಫ್ರೆಂಡ್ಸ್, ನೆಕ್ಸ್ಟ್, ವಿ ವೋಂಟ್ ಬಿ ಕಮಿಂಗ್ ಟು ಯುವರ್ ಹೋಮ್ ನೆಕ್ಸ್ಟ್ ವೀಕ್. ಅಂದ್ರೆ ನಾವು ಮುಂದಿನ ವಾರ ನಿಮ್ಮ ಮನೆಗೆ ಬರುತ್ತಿರುವುದಿಲ್ಲ. ಅಂದ್ರೆ ಆ ಒಂದು ಬರುವಂತ ಒಂದು ಆಕ್ಷನ್ ಅಲ್ಲಿ ನಡೆದಿರುವುದಿಲ್ಲ ಅಂತಂದು ನಾವಿಲ್ಲಿ ಹೇಳ್ತಾ ಇದ್ದೀವಿ. ವಂಡರ್ಫುಲ್. ಈಗ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ ರೀತಿ ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಮಾಡಬೇಕು ಮತ್ತು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು ಅಂತ ನೋಡಿ. ಈಗ ಹೌ ಟು ಮೇಕ್ ಅ ಕ್ವಶನ್ಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ತೆಗೆದುಕೊಂಡ್ ಬರ್ಬೇಕು. ಸೊ ಇಲ್ಲಿ ಇರುವಂತ ಹೆಲ್ಪಿಂಗ್ ವರ್ಬ್ಸ್ ಯಾವುದು? ವಿಲ್ ಬಿ ಮತ್ತು ಶಾಲ್ ಬಿ. ಆದ್ರೆ ಇಲ್ಲಿ ವಿಲ್ ಬಿ ಅಂತಂದ್ರೆ ಫಸ್ಟ್ ಗೆ ತರಬಾರ್ದು, ವಿಲ್ ಅನ್ನ ಮಾತ್ರ ಫಸ್ಟ್ ಗೆ ತೆಗೆದುಕೊಂಡ್ ಬರ್ಬೇಕಾಗತ್ತೆ. ಈಗ ನೋಡಿ, ವಿಲ್ ಯು ಬಿ ಕಮಿಂಗ್ ಟು ಹೋಮ್ at 5 PM tomorrow. ಅಂದ್ರೆ ನಾಳೆ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ನೀವು ಮನೆಗೆ ಬರುತ್ತಿರುತ್ತೀರಾ. ಅಂದ್ರೆ ಅಲ್ಲಿ ಮನೆಗೆ ಬರುವಂತ ಕ್ರಿಯೆಯಲ್ಲಿ ಸ್ಟಾರ್ಟ್ ಇರತ್ತಾ, ವಿಲ್ ಯು ಬಿ ಕಮಿಂಗ್ ಟು ಹೋಮ್ at 5 PM tomorrow. ನೆಕ್ಸ್ಟ್, ವಿಲ್ ದೇ ಬಿ ಬ್ರೀಡಿಂಗ್ ಹೋಮ್ ನೆಕ್ಸ್ಟ್ ಇಯರ್. ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಅನ್ನೋದು ಒಂದು ಟೈಮ್ ಅಲ್ಲಿ ಯಾವ ಕ್ರಿಯೆ ನಡೀತಾ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆನೂ ನಾವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಕೆಲವೊಮ್ಮೆ ನಾವು ಪ್ರೀ ಡಿಸೈಡೆಡ್ ಅಂದ್ರೆ ಮುಂಚೆನೆ ನಾವು
ನಿಶ್ಚಯ ಮಾಡಿಕೊಂಡು ಮುಂಚೆನೆ ಡಿಸೈಡ್ ಮಾಡಿಕೊಂಡು ಮುಂಚೆನೆ ನಾವು ಗೋಲ್ಸ್ ಅನ್ನ ಸೆಟ್ ಮಾಡಿಬಿಟ್ಟು ಫ್ಯೂಚರ್ ಬಗ್ಗೆ ಮಾತನಾಡ್ತಾ ಇರ್ತೀವಿ ನೋಡಿ. ಓಕೆ, ನಾವು ಮುಂದಿನ ವರ್ಷ ಹೊಸ ಮನೆಯನ್ನ ಖರೀದಿ ಮಾಡುತ್ತಿರುತ್ತೇವೆ. ವಿ ವಿಲ್ ಬಿ ಬೈಯಿಂಗ್ ನ್ಯೂ ಹೋಮ್ ನೆಕ್ಸ್ಟ್ ಇಯರ್. ಆದ್ರೆ ಅಲ್ಲಿ ಮುಂದಿನ ವರ್ಷ ನಡೆಯುವಂತ ಒಂದು ಕ್ರಿಯೆ ಅದು. ಆದ್ರೆ ನಾವು ಮುಂಚೆನೆ ಡಿಸೈಡ್ ಮಾಡ್ಕೊಂಡಿದ್ದೀವಿ, ಮುಂಚೆನೆ ಗೋಲ್ ಅನ್ನ ಇಟ್ಕೊಂಡಿದ್ದೀವಿ. ಈ ರೀತಿಯಾಗಿ ನಾವು ಫ್ಯೂಚರ್ ಪ್ಲಾನ್ಸ್ ಗಳನ್ನ ನಾವು ಮಾತನಾಡ್ತಾ ಇರ್ಬೇಕಾದ್ರೂ ಸಹ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯೂಸ್ ಆಗುತ್ತೆ. ವಿಲ್ ದೇ ಬಿ ಬಿಲ್ಡಿಂಗ್ ಹೋಮ್ ನೆಕ್ಸ್ಟ್ ಇಯರ್? ಈಗ ಅವರು ಸೈಟ್ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಹಾಗೆ ಬಿಟ್ಟಿದ್ದಾರೆ. ಈಗ ನಾನೇನ್ ಕೇಳ್ತೀನಿ, ವಿಲ್ ದೇ ಬಿ ಬಿಲ್ಡಿಂಗ್ ಹೋಮ್ ನೆಕ್ಸ್ಟ್ ಇಯರ್? ಅವ್ರು ಮುಂದಿನ ವರ್ಷ ಮನೆ ಕಟ್ತಾ ಇರ್ತಾರಾ? ನೆಕ್ಸ್ಟ್, ವಿಲ್ ಹಿ ಬಿ ಟೇಕಿಂಗ್ ಮೀಟಿಂಗ್ ಟುಮಾರೋ? ಅಂದ್ರೆ ನಾಳೆ ಅವನು ಮೀಟಿಂಗ್ ಅನ್ನ ತೆಗೆದುಕೊಳ್ತಾ ಇರ್ತಾನ? ನೆಕ್ಸ್ಟ್, ವಿಲ್ ಯು ಬಿ ರೈಟಿಂಗ್ ಎಕ್ಸಾಮ್ ಅಟ್ 9 AM ಟುಮಾರೋ? ನಾಳೆ ನೀವು ಪರೀಕ್ಷೆಯನ್ನ 9 ಗಂಟೆಗೆ ಬೆಳಿಗ್ಗೆ ಬರೆಯುತ್ತಿರುತ್ತೀರಾ? ಆ ಬರೆಯುವಂತ ಕ್ರಿಯೆಯಲ್ಲಿ ನಡೆದಿರತ್ತಾ? ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡಬಹುದು. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನ್ ಗೊತ್ತಾ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಯಾರಾದ್ರೂ ನಿಮ್ಗೆ ಕ್ವಶನ್ ಕೇಳಿದ್ರೆ ಅವ್ರಿಗೆ ನೀವು ಶಾರ್ಟ್ ರೆಸ್ಪಾನ್ಸ್ ಅನ್ನು ಯಾವ ರೀತಿಯಾಗಿ ಕೊಡ್ಬೋದು. ಸರ್, ಇದು ಏನಿದು ಶಾರ್ಟ್ ರೆಸ್ಪಾನ್ಸ್ ಅಂತಂದ್ರೆ, ನೋಡಿ, ನಿಮಗೆ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರುತ್ತೆ ಅಂತಂದು ಇನ್ನೊಬ್ಬರಿಗೆ ಯಾವಾಗ ಗೊತ್ತಾಗತ್ತೆ? ಯಾವಾಗ್ಲೂ ಅವರು ಯಾವ ಒಂದು ಟೆನ್ಸ್ ಅಲ್ಲಿ ನಿಮ್ಗೆ ಸೆಂಟೆನ್ಸ್ ಅನ್ನ ಅಂದ್ರೆ ಕ್ವಶನ್ ಕೇಳ್ತಾರೋ ಅದೇ ಒಂದು ಟೆನ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಆನ್ಸರ್ ನ ಕೊಟ್ರೆ ನಿಮ್ಗೆ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರುತ್ತೆ ಅಂತ. ಹಾಗೆ ಈಗ ನಾನು ನಿಮ್ಗೆ ಕನ್ನಡದಲ್ಲಿ ಕೇಳ್ತೀನಿ ಏನಂತಂದು, ನಾಳೆ ನೀವು ಮನೆಗೆ ಬರ್ತಾ ಇರ್ತೀರಾ? ಎಸ್, ವಿಲ್ ಯು ಬಿ ಕಮಿಂಗ್? ಈಗ ನಾನ್ ಕೇಳ್ತಾ ಇರೋದೇನು, ವಿಲ್ ಯು ಬಿ ಕಮಿಂಗ್? ನೀವು ಬರ್ತಾ ಇರ್ತೀರಾ? ವಿಲ್ ಯು ಬಿ ಕಮಿಂಗ್? ಎಸ್, ನೀವು ಬರ್ತಾ ಇದ್ರೆ ಏನಂತೀರಿ ನೀವು? ಎಸ್, ಐ ವಿಲ್ ಬಿ ಕಮಿಂಗ್. ಅಂದ್ರೆ ಹೌದು, ನಾನು ಬರುತ್ತಿರುತ್ತೇನೆ. ಕನ್ನಡದಲ್ಲಿ ನಾನೀಗ ನೀವು ಅಂತ ಕ್ವಶನ್ ಕೇಳಿದಾಗ ನಿಮ್ಮಿಂದ ಏನ್ ಆನ್ಸರ್ ಬರುತ್ತೆ? ಐ ಅಂದ್ರೆ ನಾನು ಅಂತ ಆನ್ಸರ್ ಬರುತ್ತಲ್ಲ. ಹಾಗೇನೆ ಈಗ ಇದಕ್ಕೆ ಆನ್ಸರ್ ಮಾಡ್ಬೇಕಾದಾಗ ಎಸ್ ಐ ವಿಲ್ ಬಿ ಅಂಡ್ ದೆನ್ ನೋ ಐ ವೋಂಟ್ ಬಿ. ಈಗ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಫೋನ್ ಮಾಡ್ತಾರೆ, ಹೇ ನಾಳೆ ಮ್ಯಾಟಿ ಶೋಗೆ ನಾವು ಪಿಕ್ಚರ್ ಬರ್ತಾ ಇರ್ತೀವಪ್ಪ, ನೀನು ಬರ್ತಾ ಇದೀಯಾ? ವಿಲ್ ಯು ಬಿ ಕಮಿಂಗ್? ಸೊ ಅವಾಗ ನೀವು ಬರ್ತಾ ಇದ್ರೆ ಏನಂತೀರಿ ನೀವು? ಎಸ್ ಐ ವಿಲ್ ಬಿ. ನೋ, ಇಲ್ಲ ಬರ್ತಾ ಇಲ್ಲ ಅಂತ ನೋ ಐ ವೋಂಟ್ ಬಿ. ಈ ರೀತಿಯಾಗಿ ಶಾರ್ಟ್ ರೆಸ್ಪಾನ್ಸ್ ಕೊಡ್ಬೇಕು. ಈಗ ಅಲ್ಲಿ ಪೂರ್ತಿ ಆನ್ಸರ್ ಹೇಳುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಹೀಗೆ ಹೌದು ನಾನು ಬರುತ್ತಿದ್ದೇನೆ ಈ ರೀತಿಯಾಗಿ ಮಾತಾಡಲ್ಲ. ಎಸ್ ನಾವು ಬರ್ತಾ ಇದ್ರೆ ಹೌದು ನಾ ಬರ್ತೇನೆ, ಇಲ್ಲಾಂದ್ರೆ ಇಲ್ಲ ಬರಲ್ಲ ಅಂತ ಅಂತೀವಲ್ಲ, ಅದೇ ರೀತಿಯಲ್ಲಿ ಶಾರ್ಟ್ ರೆಸ್ಪಾನ್ಸ್ ಅಂದ್ರೆ ಎಸ್ ಐ ವಿಲ್ ಬಿ, ನೋ ಐ ವೋಂಟ್ ಬಿ. ಶಲ್ ಐ ಬಿ ಹೆಲ್ಪಿಂಗ್ ಪುವರ್? ಅಂದ್ರೆ ನಾನು ಬಡವರಿಗೆ ಸಹಾಯ ಮಾಡುತ್ತಿರುತ್ತೀನಾ? ಈಗ ಆ ಅಂತ ಕ್ವಶನ್ ಬಂದಾಗ ನೀವು ಆನ್ಸರ್ ಅಲ್ಲಿ ಏನ್ ಹೇಳ್ಬೇಕಾಗತ್ತೆ? ಯು ಅಂತಂದ್ ಹೇಳ್ಬೇಕಾಗತ್ತೆ. ಎಸ್ ಯು ವಿಲ್ ಬಿ, ನೋ ಯು ವೋಂಟ್ ಬಿ. ಅಂದ್ರೆ ನಿಮ್ಮ ಆನ್ಸರ್ ಪಾಸಿಟಿವ್ ಇದ್ರೆ ಎಸ್ ಯು ವಿಲ್ ಬಿ ಅನ್ಬೇಕು, ನೆಗೆಟಿವ್ ಇದ್ದಾಗ ನೋ ಯು ವೋಂಟ್ ಬಿ ಅಂತ ಅನ್ಬೇಕು. ಈ ರೀತಿ ನೀವು ಬೇರೆ ಬೇರೆ ಕ್ವಶನ್ಸ್ ಗಳನ್ನ ನೀವೇ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಶಾರ್ಟ್ ರೆಸ್ಪಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಶಲ್ ಐ ಬಿ ರೈಟಿಂಗ್ ಎಕ್ಸಾಮ್? ಎಸ್ ಯು ವಿಲ್ ಬಿ, ನೋ ಯು ವೋಂಟ್ ಬಿ. Will you be writing exam? Yes, I will be. No, I won't be. Will you be reading English? Yes, I will be. No, I won't be. Will you be drinking tea? Yes, I will be. No, I won't be. Shall I be coming with you? Yes, you will be. No, you won't be. Shall I be writing? ಎಸ್ ಯು ವಿಲ್ ಬಿ, ನೋ ಯು ವಾಂಟ್ ಬಿ. ಈ ರೀತಿ ನೀವೇ ಬೇರೆ ಬೇರೆ ರೀತಿಯಾದಂತಹ ಕೆಲವಷ್ಟು ವಾಕ್ಯಗಳನ್ನು ತಗೊಂಡು ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗತ್ತೆ? ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ಇದೇ ರೀತಿ ನಾನು ಬೇರೆ ಬೇರೆ ರೀತಿಯಲ್ಲಿ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಲ್ಲಿ ನನ್ನ ಪಾರ್ಟಿಸಿಪೆಂಟ್ಸ್ ಗಳಿಗೆ ಎಸ್ಪೆಷಲಿ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ತೆಗೆದುಕೊಂಡ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡುವ ಹಾಗೆ ಮಾಡ್ಬಿಟ್ಟು ಅವರು ಇಂಗ್ಲಿಷ್ ನ ಚೆನ್ನಾಗಿ ಕಲಿಲಿಕ್ಕೆ ನನ್ನಿಂದಾದಂತಹ ಪ್ರಯತ್ನಗಳನ್ನ ತುಂಬಾ ಡಿಫ್ರೆಂಟ್ ವೇಲಿ ಮಾಡ್ತಾ ಇರ್ತೀನಿ. ಅದನ್ನೆಲ್ಲವನ್ನು ಅವರು ಕಲಿತು ಅಳವಡಿಸಿಕೊಂಡು ನಾವು ದೇ ಆರ್ ಸ್ಪೀಕಿಂಗ್ ಇಂಗ್ಲಿಷ್ ವೆರಿ ಫ್ಲೂಯೆಂಟ್ಲಿ. ವೆಲ್ ಫ್ರೆಂಡ್ಸ್, ಅದೇ ರೀತಿ ನೀವು ಸಹ ಇಂಗ್ಲಿಷ್ ನ ಕಲಿಬೇಕು ಅಂತ ಬಯಸ್ತಾ ಇದ್ದೀರಾ? ಅಫ್ಕೋರ್ಸ್ ಈ ವಿಡಿಯೋಸ್ ಗಳ ಮೂಲಕನೂ ಕಲಿಬಹುದು. ಬಟ್ ಡಿಟೇಲ್ ಆಗಿ ನನ್ನಿಂದ ನೀವು ವಿಷಯಗಳನ್ನ ಕಲ್ತ್ಕೊಳ್ಬೇಕು ಅಂತಂದ್ರೆ, ನನ್ನ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೇಕು ಅಂತಂದ್ರೆ ಈಗ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಎನ್ಕ್ವೈರಿ ಮಾಡಿ ನೀವು ಜಾಯ್ನ್ ಆಗ್ಬಹುದು. ವೆಲ್ ಫ್ರೆಂಡ್ಸ್, ನಾವು ಲೆಟ್ ಅಸ್ ಮೂವ್. ಈಗ ಹಾಗಾದ್ರೆ ಪ್ರಾಕ್ಟಿಕಲ್ ಆಗಿ ಸ್ಪೋಕನ್ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡ್ಬೇಕು ಅದನ್ನ ನೋಡೋಣ. ಪ್ರಾಕ್ಟಿಕಲ್ ಆಗಿ ಈ ಒಂದು ಟೆನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ವಾಟ್ ವಿಲ್ ಯು ಬಿ ಡೂಯಿಂಗ್ ಅಟ್ 5 AM ಟುಮಾರೋ? ಅಂದ್ರೆ ಏನಿದ್ರ ಅರ್ಥ? ನಾಳೆ ಬೆಳಿಗ್ಗೆ 5 ಗಂಟೆಗೆ ನೀನು ಏನು ಮಾಡುತ್ತಿರುತ್ತೀಯಾ ಅಥವಾ ನೀವು ಏನು ಮಾಡುತ್ತಿರುತ್ತೀರಿ?
ಈಗ ನೀವು ಆನ್ಸರ್ ಹೇಳ್ಬೇಕಾದ್ರೆ ಏನ್ ಹೇಳ್ಬೇಕಾಗತ್ತೆ, ಐ ವಿಲ್ ಬಿ ಗೋಯಿಂಗ್ ಟು ವಾಕಿಂಗ್. ಎಸ್, ಅಂದ್ರೆ ನೀವು ನನಗೆ ಕೇಳಿದರೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಏನ್ ಮಾಡ್ತಾ ಇರ್ತೀರಿ? 5 ಗಂಟೆಗೆ ಯೂಶುವಲ್ ಆಗಿ ನಾನು ವಾಕಿಂಗ್ ಹೋಗ್ತಾ ಇರ್ತೀನಿ. ನಾನು ಹೇಳ್ತೀನಿ ಐ ವಿಲ್ ಬಿ ಗೋಯಿಂಗ್ ಟು ವಾಕಿಂಗ್, ನಾನು ವಾಕಿಂಗ್ ಹೋಗ್ತಾ ಇರ್ತೀನಿ. ನೀವು ಮಲಗ್ತಾ ಇದ್ದೀರಾ ಅಂತಂತಂದ್ರೆ ಎಸ್ ಐ ವಿಲ್ ಬಿ ಸ್ಲೀಪಿಂಗ್ ಅಂತಂತಂದ್ರೆ ಅಲ್ಲಿ ಹೇಳ್ಬೋದು. ವೆಲ್, ಬಿಕಾಸ್ ನೀವು ಇನ್ನು ಹೇಳ್ತಾ ಇರಲ್ಲ, 6 ಗಂಟೆಗೆ ಹೇಳ್ತಾ ಇದ್ದೀರಿ, 7 ಗಂಟೆಗೆ ಎದ್ದೇಳ್ತಾ ಇದ್ದೀರಿ ಅಂತಂದ್ರೆ ಐ ವಿಲ್ ಬಿ ಸ್ಲೀಪಿಂಗ್. ನಿಮ್ಮ ಆಕ್ಷನ್ ಏನಿರುತ್ತೋ ಅದನ್ನಲ್ಲಿ ಹೇಳ್ಬೇಕು. ಎಸ್, ಈಗ ಐ ವಿಲ್ ಬಿ ಗೋಯಿಂಗ್ ಟು ವಾಕಿಂಗ್ ಅಂತ ಅನ್ನೋದನ್ನ ನಾನು ಶಾರ್ಟ್ ಆಗಿ ಹಿಂಗ್ ಹೇಳ್ಬೋದು, ಗೋಯಿಂಗ್ ಟು ವಾಕಿಂಗ್. ಎಸ್, ಈ ರೀತಿಯಾಗಿ ಹೇಳ್ಬೋದು, ಗೋಯಿಂಗ್ ಟು ವಾಕಿಂಗ್. ಅಂದ್ರೆ ಐ ವಿಲ್ ಬಿ ಅನ್ನುವಂತ ಅವಶ್ಯಕತೆನೇ ಇಲ್ಲ. ಈಗ ಕನ್ನಡವನ್ನ ನಾವು ಯಾವ ರೀತಿಯಾಗಿ ಮಾತನಾಡ್ತೀವಿ ನೋಡಿ, ಅದೇ ರೀತಿ ಇಂಗ್ಲಿಷ್ ನಲ್ಲೂ ಮಾತನಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಈಗ ಕನ್ನಡದಲ್ಲಿ ನಾವು ಪೂರ್ತಿ ವಾಕ್ಯವನ್ನ ಮಾತನಾಡ್ತೀವ. ಈಗ ನಾನು ನಿಮ್ಗೆ ಕೇಳ್ತೀನಿ, ನಾಳೆ ಬೆಳಿಗ್ಗೆ 5 ಗಂಟೆಗೆ ನೀವು ಏನು ಮಾಡುತ್ತಿರುತ್ತೀರಿ? ನೀವೀಗ ಕನ್ನಡದಲ್ಲಿ ನಾನು ನಾಳೆ ಬೆಳಿಗ್ಗೆ 5 ಗಂಟೆಗೆ ವಾಕಿಂಗಿಗೆ ಹೋಗುತ್ತಿರುತ್ತೇನೆ ಈ ರೀತಿಯಾಗಿ ಹೇಳ್ತೀರಾ ನೀವು? ಇಲ್ಲ. ಈ ರೀತಿಯಾಗಿ ಹೇಳಿದ್ರೆ ಏನಾಗ್ಬಿಡುತ್ತೆ, ಅದು ಶಾಲಾ ಮಕ್ಕಳು ಉತ್ತರಗಳನ್ನ ಟೀಚರ್ಸ್ ಮುಂದೆ ಒಪ್ಪಿಸ್ತಾ ಇರ್ತಾರಲ್ವಾ, ಆ ರೀತಿಯಾಗಿ ಬೈಪಾಟ್ ಮಾಡಿ ಆ ರೀತಿಯಾಗಿ ಇರುತ್ತೆ. ಬಟ್ ಮಾತನಾಡುವಂತ ಭಾಷೆನೇ ಬೇರೆ, ಬರವಣಿಗೆಯ ಭಾಷೆನೇ ಬೇರೆ. ಎಸ್ ಆರ್ ನೋ? Written English is different, spoken English is different, my dear friends. You need to speak English as you speak your ಮದರ್ ಟಂಗ್. ನಿಮ್ಮ ಮಾತೃಭಾಷೆ ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ಮಾತನಾಡ್ತೀರಾ ಅದೇ ರೀತಿ ಇಂಗ್ಲಿಷ್ ನಲ್ಲಿ ಮಾತನಾಡ್ಬೇಕು. ಈಗ ವಾಟ್ ವಿಲ್ ಯು ಬಿ ಡೂಯಿಂಗ್ ಅಟ್ 5 AM ಟುಮಾರೋ ಅಂತಂದು ಯಾರಾದ್ರೂ ಕೇಳಿದ್ರು, ನಾಳೆ ಬೆಳಿಗ್ಗೆ 5 ಗಂಟೆಗೆ ಏನ್ ಮಾಡ್ತಾ ಇರ್ತೀರಿ? ಕನ್ನಡದಲ್ಲಿ ಅಂತೀವಿ ವಾಕಿಂಗ್ ಹೋಗ್ತಿರ್ತೀನಿ. ಅಂದ್ರೆ ಅದರ ಅರ್ಥ ಏನು? ನಾನು ನಾಳೆ ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇರ್ತೀನಿ. ಅಂದ್ರೆ ಅಲ್ಲಿ ನೋಡಿ ಯಾವ ಸೆಂಟೆನ್ಸ್ ಗಳನ್ನ ಬಿಟ್ವಿ ನಾವು? ನಾನು ನಾಳೆ ಬೆಳಿಗ್ಗೆ 5 ಗಂಟೆಗೆ ಇದನ್ನ ಬಿಟ್ಬಿಟ್ಟು ನಾನೇನ್ ಹೇಳಿದೆ? ವಾಕಿಂಗ್ ಹೋಗ್ತಾ ಇರ್ತೀನಿ. ಅಂದ್ರೆ ಅದರ ಅರ್ಥ 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇರ್ತೀನಿ ಅಂತ ಅರ್ಥ ಆಗುತ್ತಲ್ವಾ? ಹಾಗೇನೆ ಇಂಗ್ಲಿಷ್ ಅಲ್ಲಿ ಗೋಯಿಂಗ್ ಟು ವಾಕಿಂಗ್ ಈ ರೀತಿ ಶಾರ್ಟ್ ಆಗಿ ನೀವು ಆನ್ಸರ್ ಹೇಳ್ಬೋದು. ಓಕೆ, ಇದೇ ಪ್ರಶ್ನೆಯನ್ನ ನೀವು ರಿಪೀಟ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ? ವಾಟ್ ವಿಲ್ ಯು ಬಿ ಡೂಯಿಂಗ್ ಅಟ್ 6 AM ಟುಮಾರೋ? ಐ ವಿಲ್ ಬಿ ಪ್ರಾಕ್ಟಿಸಿಂಗ್ ಯೋಗ. ವಾಟ್ ವಿಲ್ ಯು ಬಿ ಡೂಯಿಂಗ್ ಅಟ್ 7 AM ಟುಮಾರೋ? ಐ ವಿಲ್ ಬಿ ಟೇಕಿಂಗ್ ಬಾತ್. ವಾಟ್ ವಿಲ್ ಯು ಬಿ ಡೂಯಿಂಗ್ ಅಟ್ 8 AM ಟುಮಾರೋ? I will be having breakfast. What will you be doing at 10 AM tomorrow? I will be going to office. ನಾನು ಆಫೀಸ್ಗೆ ಹೋಗ್ತಾ ಇರ್ತೀನಿ. What will you be doing at 5 PM tomorrow? I will be coming to home. ನಾನು ಮನೆಗೆ ಬರ್ತಾ ಇರ್ತೀನಿ. What will you be doing at 8 PM tomorrow? ನಾನು ಟಿವಿ ನೋಡ್ತಾ ಇರ್ತೀನಿ. I will be watching TV. What will you be doing at 9 PM tomorrow? I will be taking dinner. Okay, ಅಥವಾ taking dinner. What will you be doing at 10 PM tomorrow? I will be sleeping. ಈ ರೀತಿಯಾಗಿ ನೀವು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಆನ್ಸರ್ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂತಂದ್ರೆ ಇನ್ನೊಬ್ಬರ ಜೊತೆಗೆ ಏನ್ ಮಾಡಿ, ನೀವು ಈ ರೀತಿ ಕ್ವಶನ್ ಕೇಳಿ ಅವರು ಆನ್ಸರ್ ಹೇಳೋ ಹಾಗೆ ನೀವಲ್ಲಿ ಮಾಡ್ಬೇಕು. ಆದ್ರೆ ನೆನ್ಪು ಇಟ್ಕೊಳ್ಳಿ, ಫಸ್ಟ್ ಇದನ್ನ ಬರ್ಕೋಬೇಕು ನೀವು. ಎಸ್, ಈ ಕ್ವಶನ್ ಬೆಳಿಗ್ಗೆ 5 ಗಂಟೆಯಿಂದ ಪ್ರತಿ 1 ತಾಸಿಗೊಮ್ಮೆ ನೀವು ಏನೇನ್ ಮಾಡ್ತಾ ಇರ್ತೀರಿ ಆ ಆಕ್ಷನ್ಸ್ ಗಳನ್ನ ನೀವು ಕ್ವಶನ್ ಅಂಡ್ ಆನ್ಸರ್ ಇದನ್ನ ಬರೆದು ಆ ನಂತರ ಇದನ್ನ ಪ್ರಾಕ್ಟೀಸ್ ಮಾಡಿ, ಆ ನಂತರ ಇನ್ನೊಬ್ಬರ ಜೊತೆಗೆ ಮಾತನಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ವೆಲ್ ಫ್ರೆಂಡ್ಸ್, ಹ್ಯಾವ್ ಯು ಎಂಜಾಯ್ಡ್ ದ ಕ್ಲಾಸ್? ನೀವು ಕ್ಲಾಸ್ ಅನ್ನ ಎಂಜಾಯ್ ಮಾಡಿದ್ರ? ನೀವು ಎಷ್ಟು ಎಂಜಾಯ್ ಮಾಡ್ತೀರಿ ಅಷ್ಟೇ ನೀವು ವಿಷಯಗಳನ್ನ ಕಲಿತೀರಿ. ಓಕೆ, ಸೊ ನಾನು ಏನೇನು ಎಕ್ಸಾಂಪಲ್ಸ್ ಗಳನ್ನ ಹೇಳಿದೀನಿ ಅದನ್ನೆಲ್ಲವನ್ನು ನೀವು ಜಸ್ಟ್ ಕೇವಲ ಕೇಳಿಸಿಕೊಂಡು ಅಥವಾ ನೋಡ್ಬಿಟ್ಟು ಬಿಡದೆ ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ವೆರಿ ಇಂಪಾರ್ಟೆಂಟ್, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ದೆ ಆದ್ರೆ, ಇದು ಇನ್ನೊಬ್ಬರಿಗೆ ಯೂಸ್ ಆಗಲಿ ಅಂತ ಉದ್ದೇಶ ನಿಮ್ಮದು ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, well friends, then with this I'm going to end this video. Let's meet you in the next video. Till then, bye, see you, thank you very much, and God bless you.